ಸರ್ ಇವತ್ತು ದಿನೇ ವಿಜಯ್ ಸರ್ ಬರ್ತಡೇ ಹೊಸ ಪೋಸ್ಟರ್ ಪೇರ್ ಲಾಂಚ್ ಮಾಡಿದ್ವಿ VK29 ಅಂತ. ಯಾವ ತರ ದಿನೇ ವಿಜಯ್ ಸರ್ಗೆ ಯಾವ ತರ ಕಾನ್ಸೆಪ್ಟ್ ನೀವು ಮಾಡ್ಬೇಕಂತ ಇಷ್ಟ ಆಯ್ತು ಸರ್? VK29 ಅಂದ್ರೆ ವಿಜಯ್ ಕುಮಾರ್ 29 ಅವ್ರದ್ದು 29ನೇ ಸಿನಿಮಾ ಅಂತ. ನಾನೇನು ಹೊಸದು ಮಾಡ್ತಾ ಇಲ್ಲ, ಅದೇ ಗುರು ಶಿಷ್ಯರ ಹಳ್ಳಿ ಕತೆ, ಕಾಟೇರ, ಅದು ಇವಾಗ ಅದೇ ತರದ್ದು ಒಂದು ಪ್ರಯತ್ನ ಅಷ್ಟೇನೆ ಅದು. ಬಟ್ ಹೀರೋ ಅವ್ರಿಗೆ ಇದು ಹೊಸದಾಗಿರುತ್ತೆ. ಇವಾಗ ದರ್ಶನ್ ಸರ್ಗೆ ಅದು ಹೆಂಗೆ ಬೇರೆ ತರ ಆಯ್ತು ಮಾಡಿದ್ದಾರೆ. ಬಟ್ ಈ ಕಾಟೇರ ಒಂದು ಬೇರೆ, ಗುರು ಶಿಷ್ಯ ಶರಣ್ ಸರ್ಗೂ ಒಂಥರ ಅದೇ ಅವ್ರು ಇದಕ್ಕೂ ಮಾಡಿದ ರೀತಿಯಲ್ಲಿ ಬೇರೆ ಮಾಡಿದ್ರೆ, ಅದೇ ತರ ವಿಜಯ್ ಸರ್ಗೂ ಇದಕ್ಕೂ ಮಾಡಿದ್ದಿಂದ ಇದು ಬೇರೆನೆ ಆಗುತ್ತೆ. ಒಂದು ತಂದೆ ಮಗಳ ಒಂದು ಎಮೋಷನಲ್ ಡ್ರಾಮಾ ಆಗುತ್ತೆ. ಸೊ ನಾನು ಆ ಸಾಲಲ್ಲಿ ಇದ್ದೀನಿ. ಬಟ್ ಅದು ಹೀರೋ ಅವ್ರಿಗೆ ನಮ್ಮ ಹೀರೋಗಳಿಗೆ ಅದು ಬೇರೆ ತರ ಆಗಿ ಬರ್ತಾ ಇದೆ. ಅದೊಂದು ಗುಡ್. ಮತ್ತೆ ಅವರಿಗೆ ನಾನು ರಿಪೀಟ್ ಮಾಡುವಾಗ ನಾನು ಬೇರೆ ಯೋಚನೆ ಮಾಡ್ತೇನೆ. ಇವಾಗ ಶರಣ್ ಸರ್ಗೆ ಮಾಡುವಾಗ ಬೇರೆ ತರ ಯೋಚನೆ ಮಾಡ್ತೇನೆ. ಇವಾಗ ನಾನು ಆ ಸಾಲಲ್ಲಿ ಆ ಟ್ರ್ಯಾಕ್ ರೆಕಾರ್ಡ್ ಹಂಗೆ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಫೋನ್ ಮಾಡಿದವರು ಈ ಸಾಲಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇಲ್ಲ, ನಮ್ಗೆ ಆ ತರದೇ ಸಿನಿಮಾಗಳು ಬೇಕು, ನಿನ್ಗೆ ಅದ್ರಲ್ಲಿ ಹಿಡಿತಾ ಇದೆ ಮಾಡು ಅಂತ ನಮ್ಮ ಹಿರಿಯರು ಎಲ್ಲರೂ ಅದನ್ನೇ ಹೇಳ್ತಾ ಇದ್ರಿಂದ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ ಈಗ ಒಂದು ಟೀಚರ್ಗೆ ಗೊತ್ತಿರುತ್ತೆ ಸ್ಟೂಡೆಂಟ್ ಅನ್ನು ಹೆಂಗೆ ಬದಲಿ ಮಾಡಿಸಿ ಅವನನ್ನ ಹೇಗೆ ಎಕ್ಸಾಮ್ ಅಲ್ಲಿ ಕೂರಿಸ್ಬೇಕನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ವಿತ್ ರೂಟೆಡ್ ಸಿನಿಮಾ ಯಾವ ನಟರಿಗೆ ಮಾಡ್ಬೇಕಂತ ಆಸೆ ಸರ್ ನಿಮ್ಗೆ? ನನ್ಗೆ ಅಂದ್ರೆ ಇವಾಗ ಅಂದ್ರೆ ನನಗೆ ಒಂದು ಪರ್ಫಾರ್ಮೆನ್ಸ್ ಇದ್ರೆ ನಮಗೆ ಇವಾಗ ಬಾಸ್ ಸಿನಿಮಾಗಳು ಅವ್ರು ಯಾವ್ದು ಕೊಟ್ರು ಮಾಡ್ತಾರೆ ದರ್ಶನ್ ಸರ್. ಮತ್ತೆ ಅಫ್ಕೋರ್ಸ್ ವಿಜಯ್ ಸರ್ನು ಅಷ್ಟೇ, ಅವ್ರು ಎಲ್ಲದಕ್ಕೂ ಬೆಂಡ್ ಆಗುವಂತ ಶಿವಣ್ಣ, ಸುದೀಪ್ ಸರ್, ಅಫ್ಕೋರ್ಸ್ ಧ್ರುವ ಸರ್, ಅಂದ್ರೆ ಎಲ್ಲರೂ ನಮ್ಗೆ ಅಂದ್ರೆ ಅವ್ರು ಯಾವ ಪಾತ್ರ ಆದ್ರೂ ಕೊಟ್ಟರು ಮಾಡ್ತಾರೆ. ನನ್ ಇದುವರೆಗೂ ಅಂದ್ರೆ ಇವರೇ ಪರ್ಫೆಕ್ಟ್ ಅನ್ನೋದು ಅಂತ ನನಗಿರಲ್ಲ. ಯಾಕಂದ್ರೆ ಅವ್ರ ನಟರು ಎಂಥ ಪಾತ್ರ ಆದ್ರೂ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಕತೆ ಸುಮ್ಮನೆ ಬರ್ಕೋತೀನಿ. ಸೊ ಅವರು ಅದನ್ನ ಮಾಡೇ ಮಾಡ್ತಾರೆ. ಅದು ಇವರೇ ಅನ್ನೋದು ಓವರ್ ಆಲ್ ಮೂವಿ ನೋಡಿದಾಗ ನಿಮಗೆ ಅನ್ಸುತ್ತೆ ಇವರೇ ಆಗಿದ್ರೆ ಪರ್ಫೆಕ್ಟ್ ಅಂತ. ಬಟ್ ಆಗ್ಲಿ ಶರಣ್ ಸರ್ ಅಷ್ಟು ಕಾಮಿಡಿ ಬಿಟ್ಟು ಈ ತರ ಸೀರಿಯಸ್ ಅಂತ ಯಾರು ಊಹೆ ಮಾಡಕ್ಕೂ ಆಗಲ್ಲ. ಸೊ ಅವ್ರ ನಟರು ಅದು ಅವ್ರು ತಿಂದಾಕ್ಬಿಟ್ರ ಆ ಸೀನನ್ನ, ಅದು ಅದಕ್ಕೂ ಮಾಡ್ತೇನೆ ಇವರು ಅನ್ನೋದು. ಸೊ ಅವ್ರು ಸಿಕ್ಕರೆ ಯಾವ ತರದಾದ್ರು ಮಾಡ್ಬೋದು, ಇವರೇ ಅಂತ ಏನಿಲ್ಲ. ಬಟ್ ಎಲ್ಲರಿಗೂ ನಾನು ಮಾಡ್ಬೇಕಂತ ಆಸೆ. ನೋಡೋಣ ಏನಾಗುತ್ತೆ. ಸರ್ ಕೊನೆಯದಾಗಿ ದಿನೇ ವಿಜಯ್ ಸರ್ ಬರ್ತಡೇ ಇವತ್ತು, ಅವ್ರಿಗೆ ಯಾವ ಪಾತ್ರ ಅಂತ ಇರುತ್ತೆ ನಿಮ್ಮ ಸಿನಿಮಾದಲ್ಲಿ ಅದೊಂದು ರಿವೀಲ್ ಮಾಡ್ಬೋದಾ ನೀವು? ಏನಿಲ್ಲ, ಇವಾಗ ಪಾತ್ರ ಅಂದ್ರೆ ಇವಾಗ ನಾನು ಒಂದು ಥೀಮ್ ಪೋಸ್ಟರ್ ಬಿಟ್ಟಿದ್ದೀನಿ, ಒಂದು ಹುಲಿ ಡಾಗ್. ಇದು ಆಳಿದವರ ಕತೆ ಅಲ್ಲ, ಉಳಿದವರ ಕತೆ. ಅಂದ್ರೆ ಹಿಂದೆ ನಾವು ಓದ್ಕೊಂಡು ಬಂದಾಗ ನಾನು ನೋಡಿದಾಗ ಎಷ್ಟೋ ಹೋರಾಟಗಳು ಬದುಕಿನ ತಮ್ಮ ಬದುಕು ಕಂಡ್ಕೊಳ್ಳಕ್ಕೆ ತಮ್ಮ ಪ್ರಾಣ ತ್ಯಾಗ ಎಲ್ಲ ಮಾಡಿದ್ದಾರೆ. ಒಂದು ದೊಡ್ಡ ಘಟನೆಗಳಾಗಿದ್ದಾವೆ, ಹೋರಾಟಗಳಾಗಿದ್ದಾವೆ, ಏನೇನೋ ಒಂದು ಅವಾಂತರಗಳು ಸಕ್ಸಸ್ಗಳು ಎಲ್ಲ ಆಗಿದೆ. ಅವ್ರದ್ದು ಒಂದು ವಿಚಾರಗಳನ್ನ ಇಟ್ಕೊಂಡು ಇದಕ್ಕೆ ಮಾಡೋ ಪರ್ಟಿಕ್ಯುಲರ್ ಒಬ್ರದೇ ಬಯೋಗ್ರಫಿಕ್ ಅಂತಲ್ಲ, ಬೇರೆ ಬೇರೆ ಎಲ್ಲಿ ಕೇಳಿರ್ತೀವಿ ಇಲ್ಲಿ ಕೇಳ್ತೀವಿ ಅದನ್ನೆಲ್ಲ ಹೀರೋ ಕ್ಯಾರೆಕ್ಟರ್ ಮೇಲೆ ಹಾಕಿ ಮಾಡುವಂತ ಒಂದು ಪ್ರಯತ್ನ. ನೋಡೋಣ. ಅಂದ್ರೆ ಅವರ ಅಂದ್ರೆ ನಮ್ಮ ಹಿಂದೆ ಒಂದು ಆ ಹೋರಾಟದಲ್ಲಿ ಅವ್ರು ಎಷ್ಟೋ ತೀರ್ಕೊಂಡಿರ್ತಾರೆ, ಅವ್ರು ಇದ್ ಮಾಡಿದಾರೆ. ಬಟ್ ಅವ್ರು ಆಳಿದ್ರು, ಅವ್ರ ಯೋಚನೆಗಳು, ಅವ್ರ ಸಿದ್ಧಾಂತಗಳು ಇನ್ನೂ ನಮ್ಮಲ್ಲಿದ್ದಾವೆ. ಸೊ ಅವ್ರ ಕತೆ ಅದು ಅಷ್ಟೇನೆ. ಆ ಥರದ್ದೊಂದು ಪ್ರಯತ್ನ ನೋಡೋಣ, ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ನಿಮ್ಮ ಪ್ರತಿಯೊಂದು ಸಿನಿಮಾನು ಕಾಡೋದಕ್ಕಿಂತ ಇನ್ನೂ ಹೆಚ್ಚು ಸಕ್ಸಸ್ ಸಿಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.